ಓಂ ಗುರುಭ್ಯೋ ನಮಃ. ಗುರು ಶ್ರೀ ರಾಘವೇಂದ್ರ ಸ್ವಾಮಿಯೇ ನಮಃ. ಸಮಸ್ತ ಕನ್ನಡ ನಾಡಿನ ಜನತೆಗೆ ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್ ಮಾಡುತ್ತಿರುವ ನಮಸ್ಕಾರಗಳು. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಜೂನ್ 14 ಮತ್ತು 15ನೇ ತಾರೀಕಿನಂದು ಸೋಮಾವತಿ ಅಮಾವಾಸ್ಯೆ ಇದೆ. ಈ ಒಂದು ಸೋಮಾವತಿ ಅಮಾವಾಸ್ಯೆಯ ಕಳೆದ ನಂತರ ತುಲಾ ರಾಶಿಯಲ್ಲಿ ಇರುವಂತಹ ಒಂದು ಭವಿಷ್ಯ ಏನಿದೆ ಅಂತ ನಾವು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ಕೊನೆವರೆಗೂ ವಿಡಿಯೋ ನೋಡಿ ಹಾಗೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೃತ್ತಿ ವಿಚಾರದಲ್ಲಿ ಕೆಲಸದ ಒತ್ತಡಗಳು ನಿಮಗೆ ಹೆಚ್ಚಾಗುವಂತ ಸಾಧ್ಯತೆಗಳು ಬಹಳ ಇದೆ. ಆದರೆ ಶನಿಯ ಒಂದು ಶುಭ ದೃಷ್ಟಿಯಿಂದ ಕಠಿಣ ಸಮಸ್ಯೆಗಳು ಅತಿ ಸುಲಭದಲ್ಲಿ ನಿಮಗೆ ನೆರವೇರುವಂಥದ್ದು. ಕಚೇರಿಯಲ್ಲಿ ಯಾವಾಗಲೂ ಸಹ ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಉತ್ತಮವಾದ ಒಂದು ಬಾಂಧವ್ಯ ಇಟ್ಟುಕೊಳ್ಳಿ. ಆತುರ ನಿರ್ಧಾರಗಳಿಂದ ನಿಮ್ಮ ಉದ್ಯೋಗ ಬದಲಾವಣೆ ಮಾಡಿಕೊಳ್ಳಲು ಹೋಗಬೇಡಿ. ಇನ್ನು ಆರ್ಥಿಕ ಪರಿಸ್ಥಿತಿ ಬಗ್ಗೆ ನಾನು ಹೇಳೋದಾಯ್ತು ಅಂತ ಹೇಳಿದ್ರೆ 8ನೇ ಮನೆಯಲ್ಲಿ ಒಂದು ಗುರುಸ್ಥಾನ ಇರೋದ್ರಿಂದ ಇನ್ಶೂರೆನ್ಸ್, ಪಿತ್ರಾರ್ಜಿತ ಆಸ್ತಿ, ಅತಿ ಹೆಚ್ಚು ಮೂಲಗಳಿಂದ ಲಾಭದಾಯಕವಾಗಿ ನಿಮಗೆ ಹಣ ಸಂಗ್ರಹಣೆ ಆಗುವಂಥದ್ದಿದೆ. ನಿಮ್ಮ ಒಂದು ಆದಾಯ ಚೆನ್ನಾಗಿದ್ರೂ ಸಹ ಅನಿರೀಕ್ಷಿತ ಖರ್ಚು ವೆಚ್ಚಗಳು ನಿಮಗೆ ಅತಿ ಹೆಚ್ಚಾಗುವಂಥದ್ದು. ಹಣಕಾಸಿನ ವಿಚಾರದಲ್ಲಿ ಸರಿಯಾದಂಥ ಒಂದು ಬಜೆಟ್ ಯೋಜನೆ ಮಾಡಿಕೊಳ್ಳುವುದು ಅತಿ ಹೆಚ್ಚು ಉತ್ತಮ. ಇನ್ನು ವ್ಯವಹಾರಿಕ ವಿಚಾರದ ಬಗ್ಗೆ ನಾನು ಹೇಳೋದಾದ್ರೆ ವಿಭಿನ್ನ ಆಲೋಚನೆಗಳಿಂದ ನೀವು ಮಾಡುವಂಥ ವ್ಯಾಪಾರದಲ್ಲಿ ಉತ್ತಮವಾದ ಲಾಭದಾಯಕವಾಗಿ ಸೇರುವಂಥದ್ದು. ಆದರೆ ನೀವೇನಾದ್ರೂ ಒಂದು ಶೇರ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಅತಿ ಹೆಚ್ಚು ಎಚ್ಚರಿಕೆಯಿಂದ ಇರಿ. ಪ್ರೀತಿ ಮತ್ತು ಕುಟುಂಬದ ವಿಚಾರದ ಬಗ್ಗೆ ನೋಡೋದಾಯ್ತು ಅಂತ ಹೇಳಿದ್ರೆ ಕುಟುಂಬದಲ್ಲಿ ದೀರ್ಘಕಾಲದಿಂದ ಇರತಕ್ಕಂಥ ಸಣ್ಣ ಪುಟ್ಟ ಕಲಹಗಳು ದೂರವಾಗುವಂಥದ್ದು. ಸಂಗಾತಿಯ ಸಂಪೂರ್ಣ ಬೆಂಬಲ ಗಂಡನಿಗಿರುವಂಥದ್ದು. ನಿಮ್ಮ ಒಂದು ಮಕ್ಕಳ ಆರೋಗ್ಯದ ಮೇಲೆ ಅತಿ ಹೆಚ್ಚು ಗಮನ ಕೊಡುವಂಥದ್ದು. ಇನ್ನು ಆರೋಗ್ಯದ ವಿಚಾರದಲ್ಲಿ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ 8ನೇ ಮನೆಯ ಗುರುವಿನ ಪ್ರಭಾವದಿಂದಾಗಿ ಜೀರ್ಣಕ್ರಿಯೆಯ ಒಂದು ಸಮಸ್ಯೆಗಳು ನಿಮಗೆ ಎದುರಾಗಬಹುದು. ಹೊರಗಿನ ಆರೋಗ್ಯದ ಸೇವನೆ ಕಡಿಮೆ ಮಾಡಿಕೊಳ್ಳಿ. ಯೋಗ ಮಾಡುವಂಥ ಅಭ್ಯಾಸಗಳನ್ನು ನಿಮ್ಮ ಜೀವನದಲ್ಲಿ ರೂಢಿಸಿಕೊಳ್ಳಿ. ಇನ್ನಷ್ಟು ಅತಿ ಹೆಚ್ಚು ನಿಮ್ಮ ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕಲು ನಾನು ಹೇಳುವಂಥ ಈ ಒಂದು ನಿಯಮವನ್ನು ಮಾಡಿ. ತುಲಾರಾಶಿಯ ಅಧಿಪತಿ ಶುಕ್ರ ಆಗಿರ್ತಕ್ಕಂಥ ಕಾರಣದಿಂದ ಪ್ರತಿ ಶುಕ್ರವಾರದಂದು ಮಹಾಲಕ್ಷ್ಮಿ ತಾಯಿ ಸನ್ನಿಧಿಗೆ ಭೇಟಿ ನೀಡಿ ಬಿಳಿ ಒಂದು ಹೂವನ್ನು ದೇವಿಗೆ ಪೂಜೆಗೆ ಅರ್ಪಣೆ ಮಾಡಿ. ರಾಹುಕೇತುವಿನ ದೋಷದ ನಿವಾರಣೆಗಾಗಿ ಪ್ರತಿ ಶುಕ್ರವಾರದಂದು ದುರ್ಗಾದೇವಿಯ ಚಾಲಿಸ್ ಪಠನೆ ಮಾಡಿ. ನಿಮ್ಮ ಒಂದು ಅದೃಷ್ಟವಾಗಿರ್ತಕ್ಕಂಥ ಸಂಖ್ಯೆ 2, 7 ಮತ್ತು 8. ಇದಾಗಿತ್ತು ತುಲಾರಾಶಿಯವರ ಸೋಮಾವತಿ ಅಮಾವಾಸ್ಯೆ ಕಳೆದಂತ ಇರುವಂಥ ಒಂದು ಭವಿಷ್ಯ. ನಿಮ್ಮದು ಕೂಡ ತುಲಾರಾಶಿ ಆಗಿದ್ದರೆ ಮಹಾಲಕ್ಷ್ಮಿ ದೇವಿ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಇನ್ನು ಮುಂತಾದ ಯಾವುದೇ ಸಮಸ್ಯೆ ಇರಲಿ, ಪ್ರೀತಿ ಪ್ರೇಮದಲ್ಲಿ ತೊಂದರೆ, ಗಂಡ ಹೆಂಡತಿ ಸಮಸ್ಯೆ, ಮನೆಯಲ್ಲಿ ಆಸ್ತಿ ವಿಚಾರ, ಕೋರ್ಟ್ ಕೇಸ್, ಜಾಗ ಜಮೀನು ಇತ್ಯಾದಿ ಆರೋಗ್ಯ ಸಮಸ್ಯೆಗಳು ಯಾವುದೇ ಇದ್ದರೂ ನೇರವಾಗಿ ಕೆಳಗೆ ಕಾಣಿಸ್ತಿರುವ ನಮ್ಮ ನಂಬರ್ಗೆ ಸಂಪರ್ಕಿಸಿ. ಸಾಧ್ಯವಾದಲ್ಲಿ ನೇರವಾಗಿ ಬಂದು ನಮ್ಮನ್ನು ಭೇಟಿ ಮಾಡಿ. ಧನ್ಯವಾದಗಳು.